ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕ್ರೋಶ ಕುಚ್ಚನ್ನ ಎರಡೇ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ಬಂದು 10.75 mm ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟು ನಾನು ಬಟ್ಟೆಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ನ 2 ಟೈಮ್ಸ್ ಮಾಡ್ಕೊತಾ ಇದ್ದೀನಿ. ನಾನು 2 ಟೈಮ್ ಲಾಕ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಸ್ಟಿಫಾಗಿರುತ್ತೆ, ಬಿಚ್ಕೊಳ್ಳಲ್ಲ. ಅದಕ್ಕೆ 2 ಸಲ ಲಾಕ್ನ ಮಾಡಿಕೊಂಡೆ. ಅದಾದಮೇಲೆ ನಾನು 5 ಚೈನ್ನ ಹಾಕ್ಕೊತಾ ಇದ್ದೀನಿ. 1 2 3 4 5 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ. ಜಾಸ್ತಿ ಎಳೆದು ಹಾಕಕ್ಕೆ ಹೋಗಬೇಡಿ, ಬಟ್ಟೆ ಇದಾಗೋಗುತ್ತೆ, ಸುಕ್ ಬರೋದು ಆ ಥರ ಆಗುತ್ತೆ. ಈಗ ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು 5 ಚೈನ್ನ ಹಾಕೋತಾ ಇದ್ದೀನಿ. 1 2 3 4 5 5 ಚೈನ್ ಆದಮೇಲೆ ಮತ್ತೆ ಲಾಕು. ಈಗೇನು 5 ಚೈನ್ನ ಹಾಕೋತಾ ಇದ್ದೀನಿ. ಸೀರೆ ಪೂರ್ತಿ ನೀವು ಇದೇ ಥರ 5 ಚೈನ್ನ ಹಾಕೊಬೇಕು. ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಬೇಸ್ ಲೈನ್ ತುಂಬ ಈಸಿಯಾಗಿದೆ. ಸೀರೆ ಪೂರ್ತಿ ಇದೊಂದನ್ನೇ 5 ಚೈನ್ ಹಾಕ್ಕೊಂಡು ಹೋಗೋದು. ಈ ರೀತಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೀವು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಬೇಕು. ಈಗ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಎಲ್ಲೂ ಬಿಚ್ಚೋಗಲ್ಲ. ನೋಡಿ, ಈ ರೀತಿ ಕೂತ್ಕೊಳ್ಳುತ್ತೆ. ಅದನ್ನು ಲಾಸ್ಟಲ್ಲಿ ನೀವು ಗಮ್ ಹಾಕಿ ಹಿಂದಕ್ಕೆ ಅಂಟಿಸ್ಕೊಬೋದು. ನೀವು ಫಸ್ಟು ಚೈನ್ ಗ್ಯಾಪ್ ಏನಿದೆ ಅದಾದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಅಂದು ಒಂದೇ, ಲಾಕ್ ಮಾಡ್ಕೊಡೋದು ಅಂದರೂ ಒಂದೇ. ಈಗ ನಾನು ಇಲ್ಲಿ 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. 3 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರನ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆಯಿಂದ ಮತ್ತೆ ದಾರನ ತಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ 2ರಲ್ಲಿ 1 ಆಗುತ್ತೆ. ಮತ್ತು ಹೇಗೇನ್ ಸೂಜಿ ಮೇಲೆ 2 ಸಲ ದಾರ ತಗೊಳ್ಳಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈಗ 2 ಆಯಿತು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಬೀಡ್ಸ್ ಬೇಡ ಅಂದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅಂತ ಒಂದೇ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಮುಂದೆ ನೋಡಿ, ಈಗ ಟೋಟಲು 2 4 ಆಯಿತು. ಅದೊಂದು ಎಕ್ಸ್ಟ್ರಾ, ಅದನ್ನು ಕೌಂಟ್ ಮಾಡ್ಕೊಂಬಿಡಿ. ಇವಾಗ ಹಾಕ್ಕೊತಾ ಇರೋದು 5ನೇದು. 5ನೇ ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈಗ ಅಗೇನ್ 6ನೇದು ಹಾಕ್ಕೊತಾ ಇದ್ದೀನಿ. 6 ತ್ರಿಬಲ್ ಕ್ರೋಶ ಆದಮೇಲೆ ಈಗ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಬೀಡ್ ಆ್ಯಡ್ ಮಾಡ್ಕೊಬೇಕು ಅಂತೇನಿಲ್ಲ, ನಿಮಗೆ ಯಾವ ಥರ ಬೀಡ್ ಬೇಕು ಆ ಥರ ಬೀಡನ್ನ ಆ್ಯಡ್ ಮಾಡ್ಕೊಬೋದು. ಈ ಡಿಸೈನ್ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ಹಾಕೊಬೋದು ಇದನ್ನು. ಬರೀ 2 ಸ್ಟೆಪ್ ಅಷ್ಟೇ.
ಮತ್ತು ಇವಾಗ ಸೂಜಿ ಮೇಲೆ 2 ಸಲ ದಾರ ತಗೊಂಡೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು 6 ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಆ ಕಡೆ ಎಷ್ಟು ಫಸ್ಟು ಏನು ಹಾಕ್ಕೊಂಡಿರ್ತೀವಿ ನಾವು ಅದೇ ಥರ ಹಾಕ್ಕೊಬೇಕು. ನೋಡಿ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಕಂಪ್ಲೀಟ್ ಆದಮೇಲೆ ಮತ್ತೆ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀವು ಒಂದು ಲಾಕ್ನ ಮಾಡ್ಕೊಬೇಕು, ಅಂದರೆ ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸ್ಟಿಫಾಗಿ ಕೂತಿದೆ. ಇದಾದಮೇಲೆ ಇನ್ನೊಂದು ಸಲ ಅದೇ 5 ಚೈನ್ ಗ್ಯಾಪಲ್ಲಿ ನೀವು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ. ಈಗ ಇಲ್ಲಿ ನಾನು ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಅಂದರೆ ಇಲ್ಲಿ ನಾನು 3 ಸಿಂಗಲ್ ಕ್ರೋಶನ ಹಾಕ್ಕೊಂಡೆ. ಫಸ್ಟ್ 2 ಹಾಕ್ಕೊಂಡಿದ್ದೆ, ಇವಾಗ 1 ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಆಮೇಲೆ ಥ್ರೆಡ್ನ ಜಾಸ್ತಿ ಲೂಸ್ ಬಿಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕೆಂದರೆ ಅದು ಒಳಗಡೆ ಆರ್ಚಲ್ಲಿ ಬಿಟ್ಕೊಂಡಂಗೆ ಆಗುತ್ತೆ. ಥ್ರೆಡ್ಡು ಸ್ಟಿಫಾಗಿ ಸ್ವಲ್ಪ ಟೈಟಾಗೇ ಇರಲಿ, ಆವಾಗ ನೀಟಾಗಿ ಕಾಣುತ್ತೆ, ಆರ್ಚು ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ ಕೂಡ ಹಾಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಕಡಿಮೆ ಸಮಯದಲ್ಲೂ ಹಾಕೊಬೋದು ಫ್ರೆಂಡ್ಸ್. ಈ ಕುಚ್ಚನ್ನ ನೀವು ಪ್ರೈಸು ಕೂಡ ರೀಸನಬಲ್ ಆಗಿದೆ. ಇದಕ್ಕೆ 350 to 400 ಚಾರ್ಜ್ ಮಾಡ್ಬೋದು. ನೀವು ಬೀಡ್ ಬೇಡ ಅಂದರೆ ಬೇಕಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೇಕು ಅಂದರೆ ಮಧ್ಯೆ ಒಂದು ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಿಮಗೆ ಎಷ್ಟು ಬೇಕು ಅದರೊಳಗಡೆ ಎಷ್ಟು ತೋರುತ್ತೆ ಅಷ್ಟನ್ನು 5 ಚೈನ್ ಗ್ಯಾಪಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟನ್ನು ನೀವು ಹಾಕ್ಕೊಂಡು ಹೋಗ್ಬೋದು. ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡಿದ್ರೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ಸಣ್ಣ ಬೀಡ ಆ್ಯಡ್ ಮಾಡಿದ್ರೆ ಏನು ಇದಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಅಷ್ಟೇ. ಮತ್ತು ಟ್ರಿಬಲ್ ಕ್ರೋಶನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ತ್ರಿಬಲ್ ಕ್ರೋಶ ಆಯಿತು, ಇದು 3ನೇದು. ನೀವು ಆರ್ಚ್ ಹಾಕ್ಕೊಬೇಕು ಅಂದರೆ ಆರ್ಚ್ ಹಾಕೋ ಚೈನ್ನ ನೀವು 5 ಚೈನ್ನ ಸ್ವಲ್ಪ ಹಿಂದಕ್ಕೇ ಇದು ಮಾಡ್ಕೊಬೋದು, ಲಾಕ್ ಮಾಡ್ಕೊಬೋದು ಸ್ವಲ್ಪ ಹಿಂದೆಗೇ, ಆವಾಗ ಆರ್ಚ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್ ಗ್ಯಾಪಲ್ಲಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಪೂರ್ತಿ ಹಾಕ್ಬಿಟ್ಟು ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಪೂರ್ತಿ ಹಾಕಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು ಮಧ್ಯ ಕುಚ್ಚನ್ನ ಹಾಕ್ಕೊತೀನಿ. ಅಲ್ಲಿ ಮಧ್ಯ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚು ಹಾಕ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಕುಚ್ಚು ಹಾಕ್ಬಿಟ್ಟು
ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ 100 ಎಳೆ ದಾರನ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ 120 ಎಳೆನೂ ತೊಗೊಬೋದು. ನಾನು 100 ಎಳೆ ಸಾಕು ಅನ್ನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ ಸಣ್ಣದಾಗಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಾನು ಹಿಂದೆ